ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ಅಂತ ಹೇಳ್ತಾ. ಸೊ ಇವತ್ತು ಸ್ಪೆಷಲ್ ಡೇ. ಸೊ ಏನು ಸ್ಪೆಷಲ್ ಡೇ ಅಂತ ಕೇಳಿದ್ರಾ? ಸೊ ನಾನು ನಿನ್ನೆ ನಿಮಗೆಲ್ಲ ಹೇಳ್ತಾ ಇದ್ದೆ ಏನೋ ಸ್ಪೆಷಲ್ ಇದೆ ಅಂತ ಹೇಳ್ತೀನಿ ಅಂತ. ಸೊ ಇವತ್ತು ನಮ್ಮದು ಮದುವೆ ಆಗಿ 8 ವರ್ಷ ತುಂಬಿತು. ಸೊ ಹಾಗಾಗಿ ಚಿಕ್ಕದಾಗಿ ಹಾಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಮಕ್ಕಳಿರೋ ಮನೆ ಅಲ್ವಾ, ಹಾಗಾಗಿ ಸ್ವಲ್ಪ ಲೈಟಾಗಿ ಅವ್ನು ಸ್ವಲ್ಪ ಕೇಕು ಅಂತ ಇಷ್ಟಪಡೋದು ಜಾಸ್ತಿ ನನ್ನ ಮಗ. ಹಾಗಾಗಿ ಕೇಕ್ ತಂದು ಕಟ್ ಮಾಡಿದ್ವಿ. ಸೊ ಇನ್ನೊಂದು ಏನು ಅಂತ ಅಂದರೆ, ನಾನು ಮದುವೆಯಲ್ಲಿ ಯಾವ ಫೋಟೋಶೂಟು ಏನೂ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಈ ಸಲ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಸೊ ಬನ್ನಿ, ಈ ವಿಡಿಯೋಲಿ ನಾವು ಹೇಗೆ ಫೋಟೋಶೂಟ್ ಮಾಡಿಸಿದ್ವಿ ಅಂತ ನೋಡ್ತಾ ಹೋಗೋಣ. ಸೊ ಹಾಗೆ ಇವತ್ತಿನ ದಿನ ಯಾರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ, ಮತ್ತೆ ಯಾರು ನಮ್ಮ ಥರನೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ, ಸೊ ಅವ್ರಿಗೂ ಕೂಡ ಹ್ಯಾಪಿ ಬರ್ಡೇ ಆ್ಯಂಡ್ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ. ಸೊ ನಾನು ನನ್ನ ಫೇಸ್ ಇಷ್ಟು ಕ್ಲಿಯರಾಗಿ ಕಾಣೋಕ್ಕೆ, ಮತ್ತು ನಾನು ಫೇಶಿಯಲ್ ಮಾಡಿಸಿದ್ನಲ್ಲ ಆ್ಯಂಡ್ ಬ್ರೈಡಲ್ ಮೇಕಪ್ ಕೂಡ ಮಾಡ್ತಾಳೆ ಇವಳು. ಸೊ ತುಂಬ ಸಖತ್ತಾಗಿ ಮಾಡ್ತಾರೆ. ಸೊ ನಿಮಗೆ ಯಾವ ಥರ ರಿಕ್ವೈರ್ಡ್ ಇರುತ್ತೋ ಆ ಥರ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಿಮಗೆ ಏನಾದರೂ ಬೇಕಿದ್ದರೆ, ಸೊ ಅದೇ ಈ ಥರ ಫೇಶಿಯಲ್ಲು, ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಸೊ ಯಾವುದೇ ಇದ್ದರೂ ನನಗೆ DM ಮಾಡಿ, ನಾನು ನಿಮಗೆ ಉಳಿದು ಕಾಂಟ್ಯಾಕ್ಟ್ಸ್ ಡೀಟೇಲ್ ಕೊಡ್ತೀನಿ, ಓಕೆನಾ? ಸೊ ನಮಗೂ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹೋಗ್ತಾ ದಾರಿಲಿ ಮಸಾಲೆ ಪುರಿ ಆ್ಯಂಡ್ ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ. ನನ್ನ ಮಗ ಮಸಾಲೆ ಪುರಿ, ಪಾನಿಪುರಿ ಏನೂ ತಿನ್ನಲ್ಲ. ಅವನು ಗೋಬಿ ಒಂದು ಲೈಕ್ ಮಾಡ್ತಾನೆ. ಹಾಗಾಗಿ ಅವ್ನು ತಿನ್ನಬೇಕಾಗಿರೋ ಐಟಮಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಅವನಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ನನಗೆ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು, ತಿಂದೆ. ಮತ್ತು ತಿಂದಾದ್ಮೇಲೆ ಸ್ಪೈಸಿ ಅನ್ನಿಸ್ತು, ಏನಾದರೂ ತಣ್ಣಗೆ ತಿನ್ನಬೇಕು ಅಥವಾ ಕುಡಿಬೇಕು ಅನ್ನಿಸ್ತು. ಸೊ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದ್ವಿ. ಸೊ ಮನೆಗೆ ಬಂದು ರೀಚ್ ಆಗಿ 15 ಮಿನಿಟ್ಸ್ ಆಯ್ತು ಬಂದು. ಸೊ ಇದಾಗಿತ್ತು ಇವತ್ತಿನ ನನ್ನ ಸಣ್ಣ ಪುಟ್ಟ ವ್ಲಾಗ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ನೀವು ಹಾಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ಅಲ್ಲಿವರೆಗೂ ಬಿಸಿಲಿದೆ, ಚೆನ್ನಾಗಿ ನೀರು ಕುಡಿರಿ, ಚೆನ್ನಾಗಿ ತಿನ್ನಿರಿ, ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.